ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಇಂದು ನಾನು ನಿಮಗೆ ಹೇಳ ಹೊರಟಿರುವುದು ಕೇವಲ ಕಥೆಯಲ್ಲ. ಇದು ಈ ಭೂಮಿಯ ವಿಕಾಸದ ಹಾದಿ. ಅಧರ್ಮ ಹೆಚ್ಚಾದಾಗಲೆಲ್ಲ ಭಗವಂತ ವಿಷ್ಣು ಒಂದೊಂದು ರೂಪದಲ್ಲಿ ಬಂದು ಜಗತ್ತನ್ನು ರಕ್ಷಿಸಿದ್ದಾನೆ. ಆ 10 ಅವತಾರಗಳ ಸಾರ ಇಲ್ಲಿದೆ. ಮೊದಲನೆಯದ್ದು ಮತ್ಸ್ಯಾವತಾರ. ಇಡೀ ಜಗತ್ತು ಪ್ರಳಯದ ನೀರಿನಲ್ಲಿ ಮುಳುಗಿ ಹೋಗುತ್ತಿದ್ದಾಗ ವೇದಗಳನ್ನು ರಕ್ಷಿಸಲು ಮತ್ತು ಸೃಷ್ಟಿಯ ಬೀಜವನ್ನು ಉಳಿಸಲು ಭಗವಂತ ಮೀನಿನ ರೂಪ ತಾಳಿದ. ಇದು ಜಲಚರ ಪ್ರಾಣಿಗಳ ವಿಕಾಸದ ಸಂಕೇತ. ನಂತರ ಬಂದದ್ದು ಕೂರ್ಮಾವತಾರ. ದೇವತೆಗಳು ಮತ್ತು ಅಸುರರ ಅಮೃತಕ್ಕಾಗಿ ಸಮುದ್ರ ಮಂಥನ ಮಾಡುವಾಗ ಮಂದರ ಪರ್ವತ ಮುಳುಗದಂತೆ ಬೆನ್ನ ಮೇಲೆ ಹೊತ್ತ ಆಮೆ ರೂಪದ ಭಗವಂತ. ಇದು ನೀರಿನಿಂದ ಭೂಮಿಗೆ ಬರುವ ಉಭಯಚರ ಸ್ಥಿತಿಯನ್ನು ತೋರಿಸುತ್ತದೆ. ಅಧರ್ಮದ ಹಾದಿಯಲ್ಲಿದ್ದ ಹಿರಣ್ಯಾಕ್ಷ ಭೂಮಿಯನ್ನೇ ಸಮುದ್ರದ ತಳಕ್ಕೆ ಕೊಂಡೊಯ್ದಾಗ ಆಕೆಯನ್ನು ಮೇಲೆತ್ತಲು ಬಂದವನೇ ವರಹ. ಕಾಡು ಹಂದಿಯ ರೂಪದಲ್ಲಿ ಈ ಅವತಾರವು ಪ್ರಾಣಿ ಜಗತ್ತು ಭೂಮಿಯ ಮೇಲೆ ನೆಲೆಸಿದ್ದನ್ನು ಸಾರುತ್ತದೆ. ನಂತರದ್ದು ಅತ್ಯಂತ ಭಯಾನಕ ಮತ್ತು ಭಕ್ತಿಯ ಪರಮಾಕಾಷ್ಠೆಯ ಅವತಾರ, ಅದೇ ನರಸಿಂಹ ಅವತಾರ. ಅರ್ಧ ಮೃಗ ಅರ್ಧ ಮಾನವ. ಹಿರಣ್ಯಕಶಿಪುವಿನ ಅಹಂಕಾರವನ್ನು ಅಳಿಸಲು ಕಂಬದಿಂದ ಉದ್ಭವಿಸಿದ ಈ ರೂಪ ಮೃಗತತ್ವದಿಂದ ಮಾನವ ತತ್ವಕ್ಕೆ ಸಾಗುವ ಹಂತದ ಸಂಕೇತ. ನಂತರ ಮಾನವ ರೂಪದ ಅವತಾರಗಳು ಶುರುವಾಗುತ್ತವೆ. ಬಲಿಚಕ್ರವರ್ತಿಯ ಅಹಂಕಾರವನ್ನು ಅಳಿಸಲು ಭಗವಂತ ವಾಮನನಾಗಿ ಬಂದ. ಕುಬ್ಜ ರೂಪದ ಈ ಬ್ರಾಹ್ಮಣ ಬಾಲಕ ಬುದ್ಧಿವಂತಿಕೆಯಿಂದ 3 ಹೆಜ್ಜೆಗಳಲ್ಲಿ ಇಡೀ ಬ್ರಹ್ಮಾಂಡವನ್ನೇ ಅಳೆದ. ಇದು ಮಾನವನ ಬೌದ್ಧಿಕ ಬೆಳವಣಿಗೆಯ ಆರಂಭ. ತದನಂತರ ಅಧರ್ಮಿಯಾಗಿದ್ದ ಕ್ಷತ್ರಿಯನನ್ನು ದಂಡಿಸಲು ಕೊಡಲಿ ಹಿಡಿದು ಬಂದವನೇ ಪರಶುರಾಮ. ಇವನು ಆವೇಶಭರಿತ ಮಾನವನ ಸಂಕೇತ. ಆದರೆ ಸಮಾಜಕ್ಕೆ ಶಾಂತಿ ಮತ್ತು ಮರ್ಯಾದೆಯ ಅಗತ್ಯವಿದ್ದಾಗ ಉದಯಿಸಿದವನು ಮರ್ಯಾದಾ ಪುರುಷೋತ್ತಮ ಶ್ರೀರಾಮ. ಏಕಪತ್ನಿ ವ್ರತಸ್ಥನಾಗಿ, ಆದರ್ಶ ಮಗನಾಗಿ, ಪ್ರಜಾವತ್ಸಲ ರಾಜನಾಗಿ ರಾಮಾಯಣದ ಹಾದಿ ತೋರಿಸಿಕೊಟ್ಟ ಈ ಅವತಾರವು ನಾಗರಿಕ ಸಮಾಜದ ಉತ್ತುಂಗದ ಸ್ಥಿತಿ. ಇನ್ನು ದ್ವಾಪರ ಯುಗದಲ್ಲಿ ಚಾಣಕ್ಯತನ, ಪ್ರೀತಿ ಮತ್ತು ತತ್ವಜ್ಞಾನದ ಸಾಕಾರ ರೂಪವಾಗಿ ಬಂದವನು ಶ್ರೀಕೃಷ್ಣ. ಯುದ್ಧದ ಭೂಮಿಯಲ್ಲಿ ಭಗವದ್ಗೀತೆಯನ್ನು ಬೋಧಿಸಿ ಕರ್ಮಣ್ಯವಾಧಿಕಾರಸ್ಥೆ ಎಂದು ಸಾರಿದ ಕೃಷ್ಣ ಸಂಪೂರ್ಣ ಮಾನವ ವಿಕಾಸದ ಸಂಕೇತ. ಕೆಲವು ಪುರಾಣಗಳ ಪ್ರಕಾರ ಅಹಿಂಸೆ ಮತ್ತು ಶಾಂತಿಯನ್ನು ಬೋಧಿಸಲು ಬಂದ ಬುದ್ಧ 9ನೆಯ ಅವತಾರವೆಂದು ಪರಿಗಣಿಸಲ್ಪಟ್ಟಿದೆ. ಇನ್ನು ಕೆಲವರು ಬಲರಾಮನನ್ನು ಈ ಸಾಲಿನಲ್ಲಿ ಸೇರಿಸುತ್ತಾರೆ. ಕೊನೆಯದಾಗಿ ನಾವು ಇಂದು ನಿಂತಿರುವ ಈ ಕಲಿಯುಗ. ಇಲ್ಲಿ ಅಧರ್ಮದ ಹಾದಿ ಮಿತಿಮೀರಿದೆ. ಸ್ವಾರ್ಥ, ಹಿಂಸೆ ಮತ್ತು ಅನ್ಯಾಯಗಳು ತಾಂಡವವಾಡುತ್ತಿವೆ. ಪುರಾಣಗಳ ಪ್ರಕಾರ ಕಲಿಯುಗದ ಅಂತಿಮ ಹಂತದಲ್ಲಿ ಅಧರ್ಮವನ್ನು ಪೂರ್ಣವಾಗಿ ನಾಶ ಮಾಡಲು ಭಗವಂತ ಕಲ್ಕಿ ಅವತಾರದಲ್ಲಿ ಬರುತ್ತಾನೆ. ಬಿಳಿ ಕುದುರೆಯನ್ನೇರಿ ಕೈಯಲ್ಲಿ ಮಿನುಗುವ ಖಡ್ಗ ಹಿಡಿದು ಬರುವ ಈ ಅವತಾರವು ಜಗತ್ತನ್ನು ಶುದ್ಧಿಗೊಳಿಸುತ್ತದೆ ಎಂದು ನಂಬಲಾಗಿದೆ. ಸ್ನೇಹಿತರೆ, ಈ ದಶಾವತಾರಗಳ ಸಾರವಿಷ್ಟೇ. ಪರಿಸ್ಥಿತಿಗೆ ತಕ್ಕಂತೆ ನಾವು ಬದಲಾಗಬೇಕು. ಆದರೆ ನಮ್ಮ ಧರ್ಮ, ಸತ್ಯದ ಹಾದಿ ಬದಲಾಗಬಾರದು. ಮೀನಿನಿಂದ ಮನುಷ್ಯನವರೆಗೆ, ಆವೇಶದಿಂದ ಶಾಂತಿಯವರೆಗೆ ಸಾಗುವ ಈ ಪಯಣ ನಮಗೆ ಜೀವನದ ಪಾಠಗಳನ್ನು ಕಲಿಸುತ್ತದೆ. ಕೆಟ್ಟದ್ದನ್ನು ಅಳಿಸಿ ಒಳ್ಳೆಯದನ್ನು ಉಳಿಸುವುದೇ ಈ ಸೃಷ್ಟಿಯ ನಿಯಮ. ಸ್ನೇಹಿತರೆ, ನಾನು ಹೇಳಿದ್ದು ನಿಮಗೆ ಹೇಗೆ ಅನಿಸಿತ್ತು ಎಂದು ಕಮೆಂಟ್ ಮಾಡಿ. ಇದು ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇದೇ ರೀತಿ ಮುಂದಿನ ವಿಡಿಯೋಗಾಗಿ ಕಾಯುತ್ತೀರಿ. ಧನ್ಯವಾದಗಳು.